ಈಗ 5ನೇ ತಾರೀಕು KSRTC ನೌಕರರು ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅಂತ ಮುಂದಾಗಿದ್ದಾರೆ. ಇದು ನೋಟಿಸ್ ಕೊಟ್ಟಿದ್ದಾರೆ ನಮಗೂ. ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೀವಿ. ಮುಖ್ಯಮಂತ್ರಿಗಳೇ ಇದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ. ಯಾಕೆಂದರೆ ನಾವು ಸರ್ಕಾರದಿಂದಲೇ ಕೊಡಬೇಕಾಗುತ್ತೆ. ಸರ್ಕಾರ ಅವ್ರು ಏನೇನು ಅರಿಯಸ್ ಬೇಡಿಕೆಗಳು ಇಟ್ಟಿದ್ದಾರೋ ಅದನ್ನು ಸರ್ಕಾರ ಕೊಡಬೇಕಾಗುತ್ತೆ. ಹಿಂದಿನ ಸರ್ಕಾರ ಮಾಡಿದಂಥ ತೀರ್ಮಾನಗಳವು ನಮ್ಮ ಸರ್ಕಾರದಲ್ಲಿ ಆಗಿದ್ದಂಥದ್ದಲ್ಲ. ಹಿಂದೆ ಅವರು ಸ್ಟ್ರೈಕ್ ಮಾಡಿದಂಥ ಸಂದರ್ಭದಲ್ಲಿ ಬೊಮ್ಮಾಯಿಯವರು 15% ಜಾಸ್ತಿ ಮಾಡಿ ಕೊಟ್ಟಿದ್ರು. ಅದು 1800 ಕೋಟಿ ರೂಪಾಯಿ ನಾವು ಅರಿಯರ್ಸ್ ಕೊಡಬೇಕು. ಅದೊಂದೇ ಪೆಂಡಿಂಗ್ ಇರ್ತಕ್ಕಂಥದ್ದು ನಮ್ಮಲ್ಲಿ. ಈಗ ನಾವು ಅವತ್ತಾಗಿರ್ತಕ್ಕಂಥ ಕಂಡೀಷನ್ ಪ್ರಕಾರ ನಾವು 2024ಕ್ಕೆ ಪುನಃ ಅವರ ಸ್ಯಾಲ್ರಿಯನ್ನು ಮರುಪರಿಶೀಲನೆ ಮಾಡಬೇಕಾಯಿತು. ಅದನ್ನು ಆಗಿಲ್ಲ ಅಂತ ಹೇಳ್ಬಿಟ್ಟು ಅವರು ಬೇಡಿಕೆಗಳನ್ನ ಸುಮಾರು ದಿನಗಳಿಂದ ಕೇಳ್ತಾಯಿದ್ರು. ಅದನ್ನು ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೀವಿ. ಅವರು ಇವತ್ತು ನಾಳೆ ನಾಡ್ದು ಕರೆದು ಮಾತಾಡ್ತಾರೆ. ನಾವಿನ್ನೂ ಏನು ಮಾಡೇ ಇಲ್ವಲ್ಲ. ಯಾರಿಗೂ ಏನು ಬೆದರಿಕೆ ಹಾಕಿಲ್ಲ ಇದುವರೆಗೂ. ಅವರು ಕೂಡ ನಮ್ಮ ನಿಗಮದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಬೇಕು. ನಾವು ಎಲ್ಲ ಸವಲತ್ತುಗಳನ್ನ ಅವರಿಗೆ ಕೊಡ್ತಕ್ಕಂಥದ್ದನ್ನ ಮಾಡಿದ್ದೀವಿ. ಇವೆಲ್ಲ ನಿಗಮದ ಮೇಲೆ ಹೆಚ್ಚು ಆರ್ಥಿಕ ಒತ್ತಡ ಬಿಡ್ತಕ್ಕಂಥದ್ದು. ಅದರಿಂದ ಇದನ್ನು ಕೂತ್ಕೊಂಡು ಮಾತನಾಡ್ತಕ್ಕಂಥದ್ದು ಮಾಡ್ತೀವಿ. ಸರ್, ಈಗ ನಿಗಮದ ಮೇಲೆ ಆರ್ಥಿಕವಾಗಿ ಸಾಕಷ್ಟು 100% ನಿಗಮ ನಾವು ಲಾಸಲ್ಲಿದ್ದೀವಿ. ನಾವು ಹಿಂದೆ ರಾಮಲಿಂಗಾರೆಡ್ಡಿ ಅವರು ಹಿಂದೆ 13ರಿಂದ 18ರಲ್ಲಿ ಮಂತ್ರಿ ಆದಂಥ ಸಂದರ್ಭದಲ್ಲಿ ಯಾವತ್ತು ಲಾಭದಲ್ಲಿತ್ತು. ಅವತ್ತು ಸುಮಾರು ಒಂದು 50 ಕೋಟಿ 60 ಕೋಟಿ ಲಾಭದಲ್ಲಿತ್ತು. ಈಗ ಲಾಸಲ್ಲಿದೆ ನಮ್ಮ ನಿಗಮ. ಅದರಿಂದ ನಾವು ನಿಗಮದಿಂದ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಶಕ್ತಿ ಯೋಜನೆಯಿಂದ ಕೊಡ್ತಾ ಇದೆ ಸರ್ಕಾರ, ಹಣ ಕೊಡ್ತಾ ಇದೆ. ಶಕ್ತಿ ಯೋಜನೆ ಬಂದಿದ್ದರಿಂದ ಒಂದು ಸ್ವಲ್ಪ ನಿಗಮ ಉಸಿರಾಡೋದಾಗಿದೆ. ಬಿಟ್ಟು ಬೇರೆ ನಮಗೆ ಸ್ಪೇರ್ ಪಾರ್ಟ್ ಜಾಸ್ತಿ ಆಯಿತು, ನಾವು ರೇಟ್ ಜಾಸ್ತಿ ಮಾಡಿಲ್ಲ. ಡೀಸೆಲ್ ಜಾಸ್ತಿ ಆಯಿತು, ರೇಟ್ ಜಾಸ್ತಿ ಮಾಡಿಲ್ಲ. ಈಗ 2011ರಲ್ಲಿ ನಾವು ಈ ಮಕ್ಕಳು ರಿವೈಸ್ ಮಾಡೋದು ಅಲ್ಲಿಂದ ಇದುವರೆಗೂ ಮಾಡಿಲ್ಲ. ಈ ಥರದವೆಲ್ಲ ಕೆಲವು ನ್ಯೂನತೆಗಳಿದ್ದಾವೆ. ಅದು ಸರ್ಕಾರ ಬರೆಸಬೇಕಾಯಿತು. ಸರ್ಕಾರ ಮುಖ್ಯಮಂತ್ರಿಗಳು ಗಮನಕ್ಕೆ ತೆಗೆದು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.